ರಾಮ ಏನಾದ್ರು ಇದ್ದಿದ್ರೆ ಈ ಇಶ್ಯೂ ನೋಡ್ಕೊಂಡು ಬೇಜಾರು ಮಾಡ್ಕೊಂಡ್ರು. ರಾಮ ಜನಗಳನ್ನ ಒಂದುಗೂಡ್ಸಕ್ ಟ್ರೈ ಮಾಡಿದ್ರೆ ಬಿಜೆಪಿ ಅವರು ರಾಮನ ಹೆಸರಲ್ಲಿ ದೇಶನ ಡಿವೈಡ್ ಮಾಡಕ್ ಟ್ರೈ ಮಾಡ್ತಾರೆ. ಇವರು ಇಷ್ಟೊಂದು ಹಿಂದೂ ಭಾವನೆಗಳ ಬಗ್ಗೆ ಮಾತಾಡಿದ್ರು. ಕಾಶ್ಮೀರಿ ಫಿಲ್ಮ್ಸ್ ಮಾಡಿದ್ರು ಕಳೆದ ವರ್ಷ, ಆ 350 ಕೋಟಿ ರೆವೆನ್ಯೂ ಬಂತು. ಮೊನ್ನೆ ಕಾಶ್ಮೀರಿ ಪಂಡಿತ್ ಜಸ್ಟಿಸ್ ಸಂಜಯ್ ಕಿಶನ್ ಕೌಲ್ ಹೇಳ್ತಾರೆ, ಇದುವರೆಗೂ ಕೂಡ ಕಾಶ್ಮೀರಿ ಪಂಡಿತ್ಗೆ ಅವ್ರು ಬೇಕಾಗಿರೋ ನ್ಯಾಯ ಸಿಕ್ಕಿಲ್ಲ. ಅವಾಗ ಹಿಂದೂ ಭಾವನೆ ಧಕ್ಕೆ ಆಗೋದಿಲ್ವಾ? ಇದುವರೆಗೂ ಕೂಡ ರಾಮ ಸೇತುನ ನ್ಯಾಷನಲ್ ಹೆರಿಟೇಜ್ ಅಂತ ಪ್ರಪೋಸ್ ಮಾಡಿ 6 ವರ್ಷ ಆದ್ರೂ ಕೂಡ ನರೇಂದ್ರ ಮೋದಿ ಅವ್ರ ಗೌರ್ಮೆಂಟ್ ಬಂದ್ರೂ ಕೂಡ ಮಾಡಿಲ್ಲ. ಅವಾಗ ಹಿಂದೂ ಭಾವನೆ ಧಕ್ಕೆ ಆಗೋದಿಲ್ವಾ? ಇವರು ಬೇಕು ಅಂತ ಇವ್ರಿಗೆ ಎಲೆಕ್ಷನ್ ಗೆಲ್ಲೋದಕ್ಕೆ ನಾನು ಮಾತಾಡ್ತಿದ್ದೀನಿ, ಇಂಟರಪ್ಟ್ ಮಾಡಲ್ಲ, ಸುಮ್ನಿರ್ಬೇಕು ನೀವು. ಇವಾಗ ಹಿಂದೂ ಭಾವನೆಗಳು ಧಕ್ಕೆ ಬರುತ್ತೆ ಅಂದ್ರೆ ಇದಕ್ಕೆ ಧಕ್ಕೆ ಬರೋದಿಲ್ವಾ? ನಿಮಗೆ ಎಲೆಕ್ಷನ್ ಬೇಕು, ಇದೊಂದು ಅಜೆಂಡಾ ಬೇಕು. ನಿಮ್ಮ ಫೇಲ್ಯೂರ್ಗಳನ್ನ ಮುಚ್ಚಾಕೊಳ್ಳೋದಕ್ಕೆ ಬಿಜೆಪಿ ಅವರಿಗೆ ಅಜೆಂಡಾ ಬೇಕು. ಸರ್ ಹೇಳ್ದಂಗೆ ಕಾಂಗ್ರೆಸ್ ಅವರು ಅದಕ್ಕೆ ಆಹಾರ ಕೊಡ್ತಿದ್ದಾರೆ. ಅವ್ರು ಸುಮ್ಮನೆ ಇದ್ಬಿಟ್ಟು ಅವ್ರು ಡೆವಲಪ್ಮೆಂಟ್ ಫೋಕಸ್ ಮಾಡ್ಕೊಂಡು ಹೋದ್ರೆ, ನಿಜವಾಗಿ ಏನ್ ಇಶ್ಯೂ ಅದು ಫೋಕಸ್ ಮಾಡ್ಕೊಂಡು ಹೋದ್ರೆ ಇಶ್ಯೂನೇ ಆಗಲ್ಲ. ಇವ್ರು ಬೇಕು ಅಂತ ಇಶ್ಯೂನ ಡ್ರ್ಯಾಗ್ ಮಾಡ್ತಾರೆ, ಕಾಂಗ್ರೆಸ್ ಅವರು ಉತ್ತರ ಕೊಡ್ತಾರೆ. ಆದ್ರೆ ಜನಗಳಿಗೆ ಗೊತ್ತಾಗಿದೆ, ಶ್ರೀರಾಮ ಮಂದಿರ ಮಾಡಿದ್ರಿ, ತುಂಬಾ ಒಳ್ಳೇದಾಯ್ತು, ನಮಗೂ ಖುಷಿ, ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು. ನಿಲ್ಸಿ ಅದನ್ನ. ನಮಗೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಮಾತಾಡದ್ ಬಿಟ್ಟು ನೀವು ಇದನ್ನೇ ಹೇಳ್ಕೊಂಡು ಹೋದ್ರೆ ಬಿಜೆಪಿ ಅವ್ರು ತಲೆ ಮೇಲೆ ಕಲ್ಲು ಹಾಕೋತಾರೆ. ಅದಂತೂ ನಿಜ.